ರಾಜ್ಯದಲ್ಲಿ ಮತ್ತೆ ಸಂಪುಟ ಪುನಾರಚನೆ ವಿಚಾರ ಮುನ್ನೆಲೆಗೆ ಬಂದಿದೆ. ಅಜಯ್ ಸಿಂಗ್ ಶಾಸಕರು ನಾನು ಹಿರಿಯ, ನನಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ಕೇಳೋಣ. ನಾನು ಹೇಳಿಲ್ಲ, ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ವರಿಷ್ಠರು, ಮುಖಂಡರು, ಹೈಕಮಾಂಡ್ ಎಲ್ಲರೂ ಸೇರಿ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತ ನಾನು ಹೇಳ್ತಿದ್ದೆ. ಹಿಂದೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ 2.5 ವರ್ಷ ನಂತರ ನಮಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಕೆಲವು ಹಿರಿಯ ಶಾಸಕರಿಗೆ ಅವರು ಹೇಳಿದ್ದಾರೆ. ಸೊ ಆ ಒಂದು ವಿಶ್ವಾಸ ಮೇಲೆ ನಾವೆಲ್ಲರೂ ಇದ್ದೀವಿ. ನಾಳೆ ಅಂತೂ CWC ಮೀಟಿಂಗ್ ಇದೆ. ಸೊ ಬಹುಶಃ ನಂಗೆ ತಿಳಿದಿರುವಂತೆ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ 3 ರಾಜ್ಯದ ಮುಖ್ಯಮಂತ್ರಿಯವರಿಗೆ ಆಹ್ವಾನಿಸಿದ್ದಾರೆ. ಇದು ಸಹಜವಾಗಿ ಇವಾಗ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಫೌಂಡೇಶನ್ ಡೇ ಏನಿರ್ತದೆ ಆ ನಿಮಿತ್ತವಾಗಿ ಆ ಒಂದು ಕಾರ್ಯಕ್ರಮ ಕೂಡ ಹಿಂದೆ ಬೆಳಗಾಮಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಂತ ಮಾಡಿದರು. ಸೊ ಇಲ್ಲಿ ಮಾಡಿದ್ದಾರೆ. ಬಹುಶಃ ಇದು ಇಟ್ ಈಸ್ ಜಸ್ಟ್ ರೆಗ್ಯುಲರ್ ಮೀಟಿಂಗ್ ಆಗಿರಬಹುದು. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವ್ರಿಗೆ ಸುಮಾರು ಒಂದು 55 ವರ್ಷದ ಒಂದು ಅನುಭವ ಇದೆ ಮತ್ತು ಕರ್ನಾಟಕ ರಾಜ್ಯದ ಪ್ರತಿಯೊಂದು ಕ್ಷೇತ್ರ, ಪ್ರತಿಯೊಂದು ಜಿಲ್ಲೆ ಬಗ್ಗೆ ಅವ್ರಿಗೆಲ್ಲವನ್ನು ಗೊತ್ತಿದೆ. ಪ್ರತಿಯೊಬ್ಬರ ಬಗ್ಗೆ ಅವರು ಕೂಡ ಗೊತ್ತಿದೆ. ಬಹುಶಃ ಈ ಒಂದು ಪುನರ್ರಚನೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಯವರು ಅವ್ರ ಜೊತೆ ಒಂದು ಸಮಾಲೋಚನೆ ಮಾಡಿ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳ ಜೊತೆ ಸಮಾಲೋಚನೆ ಮಾಡಿ ಒಂದು ತೀರ್ಮಾನ ತಗೊಳ್ತಾರೆ. ಅದು ಯಾವಾಗಲೂ ಒಂದು ಕನ್ಸೆನ್ಸಸ್ ಆಗಿ ಮಾಡಿ ಎಲ್ಲರೂ ಮಾತಾಡೇ ಮಾಡ್ತಾರೆ.